ಸೇನೆ ಪರಮಾಧಿಕಾರ ಬೆನ್ನಲ್ಲೇ ಮೋದಿ ಮಹತ್ವದ ಸಭೆ. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ನಡೆದಂತ ಹೈ ವೋಲ್ಟೇಜ್ ಸಭೆ. ಸಿಡಿಎಸ್ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಸಭೆ ಮಾಡಿರೋದು. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಹ ಭಾಗಿಯಾಗಿದ್ರು. ಉಗ್ರರ ವಿರುದ್ಧ ತೆಗೆದುಕೊಳ್ಳಬೇಕಾದಂತ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ನಿರಂತರವಾಗಿ ಈ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು. ಮೊನ್ನೆನೂ ಕೂಡ ಮಾಡಲಾಗಿತ್ತು, ನಿನ್ನೆನೂ ಕೂಡ ಅದೇ ರೀತಿಯಾಗಿ ತಡರಾತ್ರಿವರೆಗೂ ಚರ್ಚೆಯನ್ನ ಮಾಡಲಾಗಿದೆ. 3 ಸೇನೆಯ ಮುಖ್ಯಸ್ಥರುಗಳ ಜೊತೆಗೆ ಮಾತುಕತೆಯನ್ನ ನಡೆಸಿರೋದು. ಹಾಗೆಯೇ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಮುಂದೆ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು, ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನೋಡೋದಾದ್ರೆ ಅಥವಾ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದಾದ್ರೆ ಪಾಕಿಸ್ತಾನ ಏನು ನಿರ್ಧಾರಗಳನ್ನು ಕೈಗೊಳ್ಳಬಹುದು, ಅದಕ್ಕಿಂತ ಮುಂಚಿತವಾಗಿ ನಾವು ಏನು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ, ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ನೋಡ್ಕೊಳ್ಬೇಕಾಗತ್ತೆ, ಪ್ರತಿಯೊಂದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಸೇನಾ ಪರಮಾಧಿಕಾರಿಗಳ ಬೆನ್ನಲ್ಲಿಗೆ ಮೋದಿ ಸಭೆಯನ್ನ ಮಾಡಿರೋದು. ತಡರಾತ್ರಿವರೆಗೂ ಈ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸೊ ಇದಾದ ನಂತರದ ನಿರ್ಣಯಗಳು ಏನಾಗಿರುತ್ತೆ, ಯಾವ ನಿರ್ಣಯಗಳನ್ನು ಕೈಗೊಳ್ತಾರೆ, ಇನ್ನು ಭದ್ರತಾ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಎಷ್ಟರ ಮಟ್ಟಿಗೆ ಮತ್ತಷ್ಟು ಹೆಚ್ಚು ಮಾಡಲಾಗತ್ತೆ, ಮತ್ತು ಯಾವುದೇ ಸಂದರ್ಭದಲ್ಲೂ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಯುದ್ಧ ಅಂತ ಹೇಳೋದಾದರೆ ನಮ್ಮ ತಯಾರಿ, ನಾವು ತಯಾರಾಗಿದ್ದೀವಾ, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಅನ್ನೋದು ಹೇಳಲಾಗ್ತಾ ಇದೆ. ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿತ್ತು. ತಡರಾತ್ರಿವರೆಗೂ ಈ ಮೀಟಿಂಗ್ ನಡೆದಿದೆ. ಸೊ ಮೀಟಿಂಗ್ನಲ್ಲಿ ಏನಾದರೂ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಗ್ತಾಗಿಲ್ಲ. ಸೇನೆಗೆ ಮೊನ್ನೆ ಪರಮಾಧಿಕಾರ ಕೊಡಲಾಗಿತ್ತು. ಸಮಯವನ್ನು ನೀವೇ ಫಿಕ್ಸ್ ಮಾಡ್ಕೊಳ್ಳಿ, ಹಾಗೆಯೇ ಪ್ಲೇಸನ್ನು ನೀವೇ ಫಿಕ್ಸ್ ಮಾಡಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಉತ್ತರ ಕೊಡಬೇಕು ಅನ್ನೋದು ಫ್ರೀ ಹ್ಯಾಂಡ್, ನಿಮ್ಮದೇ ನಿರ್ಧಾರ ಅನ್ನೋದನ್ನು ಹೇಳಲಾಗಿತ್ತು. ಅವತ್ತು ಕೂಡ 3 ಸೇನಾ ಮುಖ್ಯಸ್ಥರ ಜೊತೆಗೆ ಈ ಚರ್ಚೆಯನ್ನು ಮಾಡಲಾಗಿತ್ತು. ಅದಾದ ನಂತರ ನಿನ್ನೆ ಪ್ರಮುಖ 4 ಹೈ ವೋಲ್ಟೇಜ್ ಮೀಟಿಂಗ್ಗಳಿಗಿದ್ವು, ಕ್ಯಾಬಿನೆಟ್ ಮೀಟಿಂಗ್ ಸೇರಿದಂತೆ. ಅದಾದ ನಂತರ ತಡರಾತ್ರಿಯಲ್ಲಿ ಮತ್ತು ಮೀಟಿಂಗ್ಗಳು ನಡೀತಾನೆ ಇದ್ವು. ಹಾಗಾಗಿ ಈ ಒಟ್ಟಾರೆಯಾಗಿ ಓವರಾಲ್ ಮೀಟಿಂಗ್ಸ್ಗಳಲ್ಲಿ ಏನೇನು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ದೇಶದ ಹಿತದೃಷ್ಟಿಗಾಗಿ ಅನ್ನುವಂಥದ್ದು ಕುತೂಹಲ ಕಾಣುವಾಗ್ತಾ ಇದೆ.